ಸಂತಾನದ ಸಮಸ್ಯೆಗಳಾಗುವಂಥದ್ದು, ಜೊತೆಗೆ ವಿದ್ಯಾಭ್ಯಾಸದ ಸಮಸ್ಯೆಗಳಾಗೋದು, ಆರೋಗ್ಯದ ಸಮಸ್ಯೆಗಳಾಗೋದು, ಹಣಕಾಸಿನ ಸಮಸ್ಯೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಹಣಕಾಸಿನ ಸಮಸ್ಯೆ. ನಮಗೆ ಮಾಂತ್ರಿಕ ಬಾಧೆಗಳಾದಂಥ ಸಂದರ್ಭದಲ್ಲಿ ಫಸ್ಟ್ ನಿಮ್ಮ ಕುಲದೇವ್ರನ್ನ ನೀವು ಆರಾಧನೆ ಮಾಡಿ. ಯಾಕಂದ್ರೆ ಈಗ ನೋಡಿ, ನನಗೆ ಏನೇ ಸಮಸ್ಯೆ ಬಂದ್ರೂ ನಾನು ನನ್ನ ತಾಯಿ ಹತ್ರ ಹೇಳ್ಕೋಬೇಕು. ತಂತ್ರ, ಮಂತ್ರ, ಹೋಮ, ಹವನಗಳ ಮುಖಾಂತರ ನಮಗೆ ಪರಿಹಾರಕ್ಕೆ ದಾರಿ ಮಾಡ್ಕೋತಾಳೆ. ಡಾಕ್ಟರ್ ಹೋಗಿ ಬರೀತಾರೆ, ಇದು ಮಯಸ್ಥೇನಿಯ ಗ್ರೇವಿಯ, ಇದು ಕಣ್ಣಿಗೆ ಸಂಬಂಧಪಟ್ಟಂತ ಸಮಸ್ಯೆ, ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೂ ಅವ್ರಿಗೆ ಕಮ್ಮಿ ಆಗಲ್ಲ. ಸೊ ಆ ಬ್ಲಾಕೇಜಸ್ ಆದಂತಹ ಸಂದರ್ಭದಲ್ಲಿ ನಮಗೆ ಇಂತಹ ಸಮಸ್ಯೆಗಳು ಬರುತ್ತೆ. ಹಾಗೆ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳು ಬಂತು ಅಂತಂದ್ರೆ ಕೆಲವರಿಗೆ ದುಷ್ಟಶಕ್ತಿ ಹಿಡಿದಾಗ ವಿಪರೀತ ನೋವು, ಹೆಜ್ಜೆ ಇಡಕ್ಕೂ ಆಗಲ್ಲ, ವಿಪರೀತ ಕೋಪ. 12 ವರ್ಷ 13 ವರ್ಷದಿಂದನೂ ಮಕ್ಕಳು ಮಾಡ್ಕೊಳಕ್ ನೋಡ್ತಿರ್ತಾರೆ, ಆಗದೇ ಇಲ್ಲ. ಪ್ರತಿ ಭಾಗದಲ್ಲಿ ಕೂತಂತಹ ಸಂದರ್ಭದಲ್ಲೂ ಸಮೇತ ನಮಗೆ ತೊಂದರೆಗಳನ್ನ ಕೊಡುತ್ತೆ ಅಂತ. ಹಾಗೆ ಕಣ್ಣು 80% ನೆಗೆಟಿವ್ ಎನರ್ಜಿ ಪ್ರಾಬ್ಲಮ್ ಇರುತ್ತೆ, ಅವರಿಗೆ ಗಂಟಲು ನೋವು ಸತ್ತಾ ಇರ್ತದೆ. ರೂಟಿಂದ ನಾವು ಕ್ಲಿಯರ್ ಮಾಡಿದ್ರೆ ನಮಗೆ ಫ್ರೂಟ್ ಸಿಗುತ್ತೆ. ಯಾವುದು ಬೇಡ, ಓಂ ನಮ ಶಿವಾಯ ಮಂತ್ರ ಇದೆಯಲ್ಲ, ಆ ಮಂತ್ರವನ್ನ ನೀವು ಸತತವಾಗಿ ಜಪ ಮಾಡಿ. ಸೋರಿಯಾಸಿಸ್ ಪ್ರಾಬ್ಲಮ್ ಇತ್ತು, ಆದ್ರೆ ಅದು ಡಾಕ್ಟರ್ ಹತ್ರ ಎಲ್ಲ ಹೋದ್ರೆ ಸ್ಟಿರಾಯ್ಡ್ ಕೊಡ್ತಿದ್ರು. ಮಹಾತಾಯಿ ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿ ಕೃಪೆಯಿಂದ ನಾವು ಈಗ ಸಂತೋಷದಿಂದ ಜೀವನ ಸಾಗಿಸ್ತಾ ಇದ್ದೀವಿ. ನಮಗೆ ಟ್ರೀಟ್ಮೆಂಟ್ ಕೊಟ್ಟು ನಮ್ಮ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಿದಂಥ ಕೃಪಾ ಮೇಡಮ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಸರಸ್ವತಿ ಅಂತ. ನನಗೆ ತುಂಬ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇತ್ತು. ಸೋರಿಯಾಸಿಸ್ ಪ್ರಾಬ್ಲಮ್ ಇತ್ತು, ಆದರೆ ಅದರ ಡಾಕ್ಟ್ರ್ ಹತ್ರ ಎಲ್ಲ ಹೋದರೆ ಸ್ಟಿರಾಯ್ಡ್ ಕೊಡ್ತಿದ್ರು, ಅದರಿಂದನೂ ಏನೂ ಸಾಲ್ವ್ ಆಗಲಿಲ್ಲ. ಅದ್ರ ಜೊತೆಗೆ BP ಶುರುವಾಯಿತು. ಆಮೇಲೆ ಆಯುರ್ವೇದ ಡಾಕ್ಟ್ರ್ ಹತ್ರ ಹೋದರೆ ಪಂಚಕರ್ಮ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು, ಅದರಿಂದನೂ ಏನೂ ಸಾಲ್ವ್ ಆಗಲಿಲ್ಲ. ಇದ್ರ ಜೊತೆ ಶುಗರು ಫ್ಲಕ್ಚುಯೇಟ್ ಆಗ್ತಾಯಿತ್ತು. ಆಮೇಲೆ ನೆಗಡಿ ಪ್ರಾಬ್ಲಮ್ ಇತ್ತು, ಯಾವಾಗಲೂ ಸುರಿತಿತ್ತು, ಯಾವುದೇ ಪ್ರಾಬ್ಲಮ್ಮು ಸಾಲ್ವ್ ಆಗಲಿಲ್ಲ. ಇದರ ಜೊತೆ ನನಗೆ ಯಾವಾಗಲೂ ಮೈಕೈ ನೋವು, ಮೈ ಭಾರ, ತುಂಬ ಸುಸ್ತು, ಕಾಲು ನೋವು ಆಗ್ತಾ ಇರ್ತಿತ್ತು. ನಮ್ಮ ಮನೆಯಲ್ಲಿ ಗಿಡ ಹಾಕಿದ್ರೆ ಯಾವುದೂ ಬರ್ತಾನೆ ಇರಲಿಲ್ಲ, ಒಣಗೋಗ್ತಾ ಇದ್ವು, ಮತ್ತು ಹುಳ ಎಲ್ಲ ಬರ್ತಾ ಇದ್ವು. ಹೀಗೆ ಒಂದ್ಸತಿ ಯೂಟ್ಯೂಬ್ ನೋಡ್ತಿರ್ಬೇಕಾದ್ರೆ ಕೃಪಾ ಮೇಡಮ್ದು ವಿಡಿಯೋ ನೋಡಿದೆ. ಅದರಲ್ಲಿ ಅವರು ಈ ಥರ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತಿದ್ರು. ಇವರು ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿ ಆರಾಧಕರು. ಒಂದ್ಸಲ ಇವರ ಹತ್ತಿರ ಯಾಕೆ ಹೋಗಿ ಟ್ರೈ ಮಾಡಬಾರ್ದು ಅಂತ ಅವ್ರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡೆ. ನಾನು ಮತ್ತು ನಮ್ಮ ಮನೆಯವರು ಹೋಗಿ ಮೀಟ್ ಮಾಡಿದ್ವಿ. ನಾನು ನನ್ನ ಪ್ರಾಬ್ಲಮ್ನೆಲ್ಲ ಅವ್ರಿಗೆ ಹೇಳಿ ನನ್ನ ರಿಪೋರ್ಟ್ನೆಲ್ಲ ಅವ್ರಿಗೆ ತೋರಿಸ್ದೆ. ಅವರು ತುಂಬ ಸಹನೆಯಿಂದ ಕೇಳಿಕೊಂಡ್ರು. ಅದು ನೆಗೆಟಿವ್ ಎನರ್ಜಿಯಿಂದ ಆಗ್ತಾ ಇರೋ ಪ್ರಾಬ್ಲಮ್ ಅಂತ ಹೇಳಿದ್ರು. ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಕೃಪೆಯಿಂದ ಅದನ್ನು ಸಂಪೂರ್ಣವಾಗಿ ಗುಣ ಮಾಡ್ಬೋದು ಅಂತಲೂ ಹೇಳಿದ್ರು. ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಅಂದರು. ಸುಮಾರು 1.5 to 2 ವರ್ಷ ಆಗುತ್ತೆ ಅಂತ ಹೇಳಿದ್ರು. ನಾನು ಹೇಳಿದ್ದನ್ನು ಶಿಸ್ತಿನಿಂದ ನಾನು ಇದಕ್ಕೆ ಒಪ್ಪಿದೆ. ನಂತರ ಟ್ರೀಟ್ಮೆಂಟ್ ಶುರು ಮಾಡಿದ್ರು. ಅವ್ರು ಹೇಳಿದ ಥರ ಎಲ್ಲ ಫಾಲೋ ಮಾಡಿದೆ. ಕೆಲವು ತಿಂಗಳಾದಮೇಲೆ ಗ್ರ್ಯಾಜುವಲ್ ಆಗಿ ಎಲ್ಲ ಪ್ರಾಬ್ಲಮ್ಗಳು ಕಮ್ಮಿ ಆಗ್ತಾ ಬಂದವು. ಸೋರಿಯಾಸಿಸ್ ತುಂಬಾ ಕಮ್ಮಿ ಆಯಿತು. ಫ್ಲಕ್ಚುಯೇಟ್ ಆಗ್ತಾ ಇದ್ದ ಶುಗರು ಕೂಡ ಕಂಟ್ರೋಲಿಗೆ ಬಂತು. ಯಾವಾಗಲೂ ಇರ್ತಾ ಇದ್ದ ನೆಗಡಿ ಪ್ರಾಬ್ಲಮ್ಮು ಕಮ್ಮಿ ಆಯಿತು. ಯಾವ ಡಾಕ್ಟರ್ ಹತ್ರ ಹೋದರೂ ಡಸ್ಟ್ ಅಲರ್ಜಿ ಅಂತ ಹೇಳಿ ಮೆಡಿಸನ್ ಕೊಡ್ತಾಯಿದ್ರು, ಆದರೆ ಏನೂ ಪ್ರಯೋಜನ ಆಗ್ತಾ ಇರಲಿಲ್ಲ. ಈ ಟ್ರೀಟ್ಮೆಂಟಿಂದ ಅದು ಸಾಲ್ವ್ ಆಯಿತು. ಈಗ ನನಗೆ ಮೈಕೈ ನೋವು, ಮೈಭಾರ, ಸುಸ್ತು, ಕಾಲು ನೋವು ಎಲ್ಲ ಕಮ್ಮಿ ಆಗಿದೆ. ಗಿಡಗಳು ಚೆನ್ನಾಗಿ ಚಿಗುರೋಕ್ಕೆ ಶುರು ಆಯಿತು, ಚೆನ್ನಾಗಿ ಹೂ ಬಿಡೋದಕ್ಕೆ ಶುರು ಆಯಿತು. ನಮ್ಮ ಮನೆಯಲ್ಲಿ ಕಣಜ ಗೂಡು ಕಟ್ಟಿತ್ತು. ಇದು ಕಟ್ಟಿದ್ರೆ ಮನೆಯಲ್ಲಿ ತುಂಬ ಒಳ್ಳೆಯದು ಅಂತಾರೆ. ಈಗ ಮೈಭಾರ, ಸುಸ್ತು ಎಲ್ಲ ಕಮ್ಮಿ ಆಗಿದೆ. ಮನೆಯಲ್ಲಿ ಮನಸ್ತಾಪಗಳು ದಿನೇ ದಿನೇ ಕಮ್ಮಿ ಆಯಿತು. ಮಹಾತಾಯಿ ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿ ಕೃಪೆಯಿಂದ ನಾವು ಈಗ ಸಂತೋಷದಿಂದ ಜೀವನ ಸಾಗಿಸ್ತಾ ಇದ್ದೀವಿ. ನಮಗೆ ಟ್ರೀಟ್ಮೆಂಟ್ ಕೊಟ್ಟು ನಮ್ಮ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಿದಂಥ ಕೃಪಾ ಮೇಡಮ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಈಗ ಎಷ್ಟೋ ಜನಕ್ಕೆ ನೀವು ನೋಡ್ಬೋದು, ನರಗಳ ಸಮಸ್ಯೆ ಅಂತ ಹೇಳ್ತಾರೆ ಸರ್. ನರಗಳು ಈಗ ಒಂದು ಕಣ್ಣಿನ ಸಮಸ್ಯೆ ಬಂದಿದೆ ಅಂತ ಅನ್ಕೊಳ್ಳಿ, ಸುಮಾರು ಡಾಕ್ಟರ್ಸ್ ಹತ್ರ ತೋರಿಸಿದ್ರೆ ಅವರು ಡಾಕ್ಟರ್ ಹೋಗಿ ಬರೀತಾರೆ, ಇದು ಮಯಸ್ಥೇನಿಯ ಗ್ರೇವಿಯ, ಇದು ಕಣ್ಣಿಗೆ ಸಂಬಂಧಪಟ್ಟಂತ ಸಮಸ್ಯೆ, ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೂ ಅವ್ರಿಗೆ ಕಮ್ಮಿ ಆಗಲ್ಲ. ಯಾಕೆಂದ್ರೆ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳು
ದೇಹದ ನರಗಳ ಭಾಗವನ್ನೇ, ಯಾಕಂದ್ರೆ ನಮ್ಮ 72,000 ನರನಾಡಿಗಳು ಅಂತ ಏನಿದೆ ಅದೇ ಬ್ಲಾಕ್ ಆಗುತ್ತೆ. ಸೊ ಆ ಬ್ಲಾಕೇಜಸ್ ಆದಂತಹ ಸಂದರ್ಭದಲ್ಲಿ ನಮಗೆ ಇಂತಹ ಸಮಸ್ಯೆಗಳು ಬರುತ್ತೆ. ಹಾಗೆ ನಮ್ಮ ಆಲೋಚನೆ ಟೋಟಲ್ ಆಗಿ ಅದು ನಮ್ಮ ಬುದ್ಧಿಯನ್ನ ಹಿಡಿತದಲ್ಲಿಡುತ್ತೆ. ಯಾವಾಗ ನಮ್ಮದೇ ವೀಕ್ಷಕರು ಅರ್ಥ ಮಾಡ್ಕೊಳ್ಳಿ, ನನ್ನ ವಿಚಾರ ಇವತ್ತು ಬೆಳಿಗ್ಗೆ ಒಂಥರ ಇದೆ, ಮಧ್ಯಾಹ್ನ ಒಂಥರ ಇದೆ, ಸಂಜೆ ಒಂಥರ ಇದೆ. ಯಾಕೆ? ನನ್ನದ ಅಲ್ಲದೆ ಇರುವಂತಹ ಎಷ್ಟೋ ಆಲೋಚನೆಗಳು ನಮ್ಮ ದೇಹದಲ್ಲಿ ಬರಲಿಕ್ಕೆ ಶುರುವಾಗ್ತಾ ಇರುತ್ತೆ. ಹಾಗೆ ಕೆಲವರಿಗೆ ನೀವು ನೋಡ್ಬೇಕು, ಕುತ್ತಿಗೆ ನೋವು, ಸರ್ವೈಕಲ್ ಸ್ಪಾಂಡಲೈಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಮೆಡಿಕಲ್ ಟರ್ಮ್ ಅಲ್ಲಿ. ಆದ್ರೆ ಡಿಸ್ಕ್ಗಳು ಸರಿಯಾಗಿದೆ, ಆದ್ರೂ ಕುತ್ತಿಗೆ ನೋವುಗಳು ಬರ್ತಾ ಇರುತ್ತೆ, ಅಥವಾ ಭುಜಗಳ ನೋವು ಬರ್ತಾ ಇರುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ನಮಗೆ ಇಲ್ಲಿ ಶಿಫ್ಟಿಂಗ್ ಪೇಯ್ನ್ ಅಂತ ಹೇಳ್ತೀವಿ. ಇಂತಹ ಒಂದು ಶಿಫ್ಟಿಂಗ್ ಪೇಯ್ನ್ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇದು ದುಷ್ಟಶಕ್ತಿಗಳ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಕಾಡಾಟ ಅಂತ. ಅದರ ಜೊತೆಗೆ ಹೊಟ್ಟೆ ಊದ್ಕೊಳ್ಳೋದು, ಪದೇ ಪದೇ ಕೆಲವರು ನೋಡ್ಬೋದು, ಹೊಟ್ಟೆ ಇಷ್ಟು ದಪ್ಪ ಊದ್ಕೊಂಡಿರುತ್ತೆ, ಆಮೇಲೆ ಹೊಟ್ಟೆ ಒಳಗಡೆ ಹೋಗೋದು, ಮತ್ತೆ ಹೊಟ್ಟೆ ಊದ್ಕೊಳ್ಳೋದು. ಮತ್ತೆ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳು ಬಂತು ಅಂತಂದ್ರೆ ಕೆಲವರು ಹೇಳ್ತಾರೆ, ಅಥವಾ ಪ್ರೇತ ಬಾಧೆ ಇದ್ದವರು ಹೇಳ್ತಾರೆ, ಅಪ್ಪ ಯಾಕಪ್ಪ ಈ ಅಮಾವಾಸ್ಯೆ ಹುಣ್ಣಿಮೆ ಬರುತ್ತೆ ಅಂತ. ಯಾಕಂದ್ರೆ ಅಷ್ಟು ಸಮಸ್ಯೆಗಳು. ಅಮಾವಾಸ್ಯೆಯ ಹಿಂದಿನ ದಿನ ಅದು ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ. ಕೆಲವರಿಗೆ ನೀವು ನೋಡ್ಬೇಕು, ನವಮಿ ದಶಮಿ ದಿನನೇ ಶುರು ಆಗ್ಬಿಡುತ್ತೆ. ತುಂಬಾ ಹಿಡ್ದಿರೋರು ಇರ್ತಾರೆ. 90 ಭಾಗ ಕೆಲವರಿಗೆ ದುಷ್ಟಶಕ್ತಿ ಹಿಡಿದಾಗ ವಿಪರೀತ ನೋವು, ಹೆಜ್ಜೆ ಇಡಕ್ಕೂ ಆಗಲ್ಲ, ವಿಪರೀತ ಕೋಪ, ಆ ತರ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಅರ್ಲಿಯರ್ ಆಗಿ ಶುರು ಆಗುತ್ತೆ. ಇನ್ನು ಗಂಡಸರಿಗೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅದೇ ಹೇಳಿದೆ, ಲೈಂಗಿಕ ಆಸಕ್ತಿ ಅಂತ ಹೇಳ್ಬಿಟ್ಟು ಅವರ ಸ್ಪರ್ಮ್ಸ್ ಅಥವಾ ವೀರ್ಯ ಅಂತ ಏನಿದೆ, ಆ ವೀರ್ಯ ಸಮೇತ ಅವರಿಗೆ ಶಿರಛೇದನ ಆಗುವಂಥದ್ದು ಅಂತಂತ. ಸೊ ಇದಕ್ಕೆ ಶಿರಛೇದನಕ್ಕೆ ಕಾರಣನೇ ಗೊತ್ತಿರಲ್ಲ. ಅವರು ಹೋಗಿರ್ತಾರೆ ಯಾವುದಕ್ಕೆ, IVF ಟ್ರೈ ಮಾಡ್ತಾ ಇರ್ತಾರೆ. 12 ವರ್ಷ 13 ವರ್ಷದಿಂದನೂ ಮಕ್ಕಳು ಮಾಡ್ಕೊಳಕ್ ನೋಡ್ತಿರ್ತಾರೆ, ಆಗೋದೇ ಇಲ್ಲ. ಸೊ ಕೊನೆಗೆ ಈ ತರ ವಿಡಿಯೋಗಳು ನೋಡಿ, ಅಂದ್ರೆ ನನ್ನ ಚಾನೆಲ್ನ ಕೆಲವ್ರನ್ನ ನೋಡಿ ಕೆಲವರು ಬಂದಂಥವ್ರು ಪರಿಹಾರ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಇದನ್ನ ನಾನು ಹೇಳಿದ್ದೆ ನನ್ನ ಹಿಂದಿನ ವಿಡಿಯೋದಲ್ಲಿ, ಸುಶ್ರುತರು ಹೇಗೆ ಹೇಳಿದ್ದಾರೆ ಅಂತ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು. ಯಾವಾಗ ದುಷ್ಟಶಕ್ತಿಗಳು ನಮ್ಮ ದೇಹದ ಪ್ರತಿ ಭಾಗದಲ್ಲಿ ಕೂತಂತಹ ಸಂದರ್ಭದಲ್ಲೂ ಸಮೇತ ನಮಗೆ ತೊಂದರೆಗಳನ್ನ ಕೊಡುತ್ತೆ ಅಂತ. ಹಾಗೆ ಕಣ್ಣು ಕೆಂಪಾಗೋದು ಅಂತ ಹೇಳಿದೆ, ಜೊತೆಗೆ ಕೆಲವರಿಗೆ ವಾಂತಿ ಆಗಿರ್ಬೋದು, ಬೇದಿ ಆಗಿರ್ಬೋದು, ತಿಂದ ತಕ್ಷಣ ಓಡೋಗೋದು ಅಂತ. ಕೆಲವರಿಗೆ ನೀವು ನೋಡ್ಬೋದು, ನೀರು ಕುಡಿದ್ರೂ ಸಮೇತ ಭಾರ ಆಗೋದು. ಹೊಟ್ಟೆ ಹೇಳ್ತಾರೆ ಕೆಲವರು, ಮೇಡಮ್ ಯಾಕೋ ಹೊಟ್ಟೆ ತುಂಬಾ ಭಾರ ಆಗ್ತಾ ಇದೆ. ಯಾಕೆ ಭಾರ ಆಗ್ತಾ ಇದೆ ಗೊತ್ತಿಲ್ಲ, ಇವತ್ತು ಬೆಳಿಗ್ಗೆ ಒಂದೇ ಇಡ್ಲಿ ತಿಂದಿದ್ದೀನಿ ಆದ್ರೆ ಹೊಟ್ಟೆ ಭಾರ ಅಂತ. ಆಮೇಲೆ ಕೆಲವರಿಗೆ ನೋಡ್ಬೋದು, ನಡೆದ್ರೆ ಸಾಕು ಸರ್ ಉಸಿರು ಸಿಕ್ಕಾಕೊಂಡಂಗಾಗೋದು, ಅಥವಾ ಮಲಗಿದಾಗ ನೋಡ್ಬೇಕು ಕೆಲವರಿಗೆ ಆ ಉಸಿರು ಸಿಕ್ಕಾಕೊಂಡಂಗೆ ಯಾರೋ ಬಂದು ಅದುಮ್ದಂಗಾಗೋದು. ಕೆಲವು ದುಷ್ಟಶಕ್ತಿಗಳು ಹೆಣ್ಣಿನ ದೈಹಿಕವಾಗಿ ಏನು ಹೇಳ್ತೇವೆ ಸೆಕ್ಷುವಲ್ ಅಬ್ಯೂಸ್ ಮಾಡಿದಾಗ ಅವ್ರು ಹೇಳ್ತಾರೆ, 2 ಗಂಟೆಯಿಂದ 3 ಗಂಟೆ ತುಂಬಾ ಸುಸ್ತು, ಕಾಲು ಕೆಳಗಡೆ ಇಟ್ಟರೆ ನನಗೆ ನಡೆಯೋಕ್ಕಾಗಲ್ಲ, ಜೊತೆಗೆ ಬೆಳಿಗ್ಗೆ ಎದ್ದು ಮೂತ್ರ ವಿಸರ್ಜನೆ ಮಾಡಿದಾಗ ನೋವು ಬರ್ತಾ ಇರುತ್ತೆ. ಆಮೇಲೆ ನನ್ನ ಗಂಡನ ರೂಪದಲ್ಲಿ ಯಾರೋ ಬಂದಿದ್ರು ನನ್ನ ಜೊತೆಗೆ, ಅಥವಾ ನನ್ನ ಜೊತೆ ಪಕ್ಕದಲ್ಲಿ ಯಾರೋ ಮಲಗಿದ್ರು, ನನಗದು ಕ್ಲೀನಾಗಿ ಗೊತ್ತಾಗ್ತಾ ಇದೆ ಮೇಡಮ್, ಆದ್ರೆ ನನ್ನ ಗಂಡ ಹೇಳಿದ್ರೆ ನಂಬ್ತಾ ಇಲ್ಲ, ಅಥವಾ ನಮ್ಮ ಮನೆಯವರು ಹೇಳಿದ್ರೆ ನಂಬ್ತಾ ಇಲ್ಲ. ನೋಡಿ ಬೆಳಿಗ್ಗೆ ಎದ್ದಾಗ ಏನೋ ಪರ್ಚಿದಂಗಾಗಿದೆ, ಯಾರೋ ಗಿಂಡದಂಗಾಗಿದೆ ಅಂತಾನು ಕೆಲವರು ಹೇಳ್ತಾರೆ, ತೋರಿಸ್ತಾರೆ. ಆದ್ರೆ ಮಕ್ಕಳು ವಿಚಾರ ಅಂತ ಬಂದಾಗ ನಾವು ದೊಡ್ಡವ್ರು ಏನ್ ಮಾಡ್ತೀವಿ ಅಂತಂದ್ರೆ, ಯಾರೋ ಲವ್ ಮಾಡಿರ್ಬೇಕು, ಆ ಲವ್ ಮಾಡಿರೋನು ಕೈ ಕೊಟ್ಟಿರೋದಕ್ಕೆ ನಮ್ಮ ಮಗಳು ಈ ತರ ಮಾಡ್ತಾ ಇದ್ದಾಳೆ ಅಂತ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಕೆಲವು ಮಕ್ಕಳು ಏನು ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಸೊ ಹಾಗಾಗಿ ಮಕ್ಕಳು ಸಮೇತ ಈ ತರ ಒಂದು ಕಂಪ್ಲೇಂಟ್ ಅನ್ನ ಮಾಡಿದಾಗ, ಚಿಕ್ಕ ಮಕ್ಕಳು, ಒಂದು 15 ವರ್ಷದ ಮಕ್ಕಳು, 18 ವರ್ಷದ ಮಕ್ಕಳು, ಯಾಕಂದ್ರೆ ಈ ತರ ಕೇಸಸ್ ಎಲ್ಲ ನಾನು ತಗೊಂಡಾಗ ಕ್ಲಿಯರ್ ಮಾಡಿದಾಗ ಅವರು ಹೇಳ್ತಾರೆ, ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ, ಮುಂಚೆ ತುಂಬಾ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಿದ್ದು, ಕೆಲವರಿಗೆ ಬಾಯಿಂದ ನೊರೆ ಬರೋದು, ನಿಮ್ಗೆ ಪಿಟ್ಸ್ ಬರೋದು ನೋಡಿದಿರಲ್ವಾ, ಕನ್ವರ್ಷನ್ ಬಂದಾಗ ಕೈ ತಿರ್ಕೊಂಡ್ಬಿಡುತ್ತೆ, ಆ ತರ ತಿರುಗ್ಬಿಡ್ತಿತ್ತು ಮೇಡಮ್ ಕೈ ಬಾಯಿ ಎಲ್ಲ. ಆಸ್ಪತ್ರೆಗೆ ಹೋದಾಗ ಅವರು ಏನು ಎಲ್ಲಾನು ನಾರ್ಮಲ್ ಇದೆ, ಸ್ಕ್ಯಾನಿಂಗು ನಾರ್ಮಲ್ ಇದೆ, ಎಲ್ಲಾನು ಅದೇ, ಇವಳು ಮಗು ಬಿದ್ದು ಹೋಗ್ತಾಳು ಅಂತ ನೋಡಿದ್ರೆ ಮೈ ಮೇಲೆಲ್ಲ ಹಿಂಗೆ ಪರ್ಚಿದ ರೀತಿಯಲ್ಲಿ, ಆಮೇಲೆ ಗಿಂಡಿದ ರೀತಿಯಲ್ಲಿ, ಆ ಥರ ಎಲ್ಲ. ಅದರ ಜೊತೆಗೆ ಪ್ರತಿ ಬಾರಿ ಇಂತಹ ಹೆಣ್ಣು ಮಕ್ಕಳಿಗೆ ತುಂಬಾ ಬ್ಲೀಡಿಂಗ್ ಆಗೋದು. ಆ ಬ್ಲೀಡಿಂಗ್ ಆದಾಗ ರಕ್ತದ ಕಟ್ಟೆ ಏನಿದೆ ಈ ತರ ಕಪ್ಪು ಕಪ್ಪು ಒಂಥರ ಡಾರ್ಕ್ ಆಗಿ ಹೋಗೋದು, ಕೆಲವರಿಗೆ ತುಂಬಾ ವಾಸನೆ ಬರುವಂಥದ್ದು, ಆಮೇಲೆ ಹೆದರಿಕೆ ಜಾಸ್ತಿ ಆಗುವಂಥದ್ದು, ಕಣ್ಣು ಮಂಜಾಗುವಂಥದ್ದು, ಆಮೇಲೆ ಪೀರಿಯಡ್ಸ್ ಆದ ತಕ್ಷಣ ಸಾಕು ಕೆಲವರಿಗೆ ಆಗೋಕ್ಕಿಂತ ಮುಂಚೆನೆ ಹೊಟ್ಟೆ ಒಂಥರ ನೋವು ಬರೋದು, ಜೊತೆಗೆ ಸುಮ್ಮನೆ ಮಲಗೇ ಇರ್ಬಿಡೋದು, ಉದಾಸೀನ ಅಂತ ನಾವೇನು ಹೇಳ್ತೀವಿ ಆ ಥರ ಉದಾಸೀನವಾಗಿ ಕೂತ್ಕೊಳ್ಳುವಂಥದ್ದು. ಯಾವುದೋ ಒಂದು ಮಾತಾಡಕ್ಕೆ ಹೋದ್ರೆ ಏನೋ ಒಂದು ಮಾತಾಡ್ಬಿಡೋದು ಇವರು ಒಂಥರ. ಆಗ ಅವ್ರು ಹೇಳ್ತಾರೆ, ನೋಡೋಕೆ ಹಿಂಗಿದೆ, ಇವ್ಳಿಗೇನು ಕಾಮನ್ ಸೆನ್ಸ್ ಇಲ್ವಾ ಅಂತ ಒಂಥರ ಮೂರ್ಖರ ರೀತಿಯಲ್ಲಿ ಮಾತಾಡುವಂಥದ್ದು.
ಕೆಲವ್ರಿಗೆ ನೋಡ್ಬೇಕು ನೀವು, ಸೀನ್ ಬರುತ್ತೆ, ಆ ಸೀನು ಸತತವಾಗಿ ಒಂದ್ 5 ಸತಿ 6 ಸತಿ ಬರಲ್ಲ, ಒಂದ್ 20-30 ಸೀನ್ ಬಂದು ಬೆನ್ನು ಹಿಡ್ಕೊಂಡ್ಬಿಡುತ್ತೆ. ಪಾಪ ಅವ್ರಿಗೆ ಗೊತ್ತೇ ಆಗಲ್ಲ. ಪಾಪ ಅವರು ಸ್ಪ್ರೇಗಳಾಗಿರ್ಬೋದು ಆ ಥರ ತಗೋತಿರ್ತಾರೆ. ಜೊತೆಗೆ ಗಂಟ್ಲು ನೋವು. ಕೆಲವ್ರಿಗೆ ನಮಗೆ ಕೆಲವೆಲ್ಲ ಆಹಾರ ಪದಾರ್ಥಗಳನ್ನ ತಿಂದಾಗ ಮಾತ್ರ ಗಂಟ್ಲು ನೋವು ಅಂತಾರೆ, ಐಸ್ ಕ್ರೀಮು ಅಥವಾ ಅದಕ್ಕೆ ಆಯುರ್ವೇದದಲ್ಲಿ ಆಹಾರ ವಿಹಾರ ಹೇಗೆ ಹೇಳಿದರೆ, ಆಹಾರಗಳನ್ನ ಸಂಜೆ ಮೇಲೆ ನಾವು ತಂಪು ಪದಾರ್ಥಗಳನ್ನ ಕಮ್ಮಿ ಮಾಡ್ಬೇಕಲ್ವಾ. ಹಾಗೇನಾದ್ರೂ ತಿನ್ನದೆ ಇದ್ರೂ ಕೆಲವರಿಗೆ ಗಂಟಲು ನೋವು ಬರುತ್ತೆ. ಆಲ್ಮೋಸ್ಟ್ ಯಾರು 80% ನೆಗೆಟಿವ್ ಎನರ್ಜಿ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಗಂಟಲು ನೋವು ಸತ್ತಾ ಇರ್ತದೆ. ಅವರು ಕೆಲವರು ಹೇಳ್ತಾರೆ, ಮೇಡಮ್ ಟಾನ್ಸಿಲ್ಸ್ ಆಪರೇಷನ್ಸ್ ಮಾಡಿಸ್ಕೊಂಡಿದ್ದೀನಿ, ಅಥವಾ ಬೇರೆ ಏನು ನಾಲಿಗೆದು ಸಮಸ್ಯೆ, ಜೊತೆಗೆ ಅಲ್ಸರ್ ಆಗ್ತಾ ಇರೋದು, ಬಾಯಿ ತುಂಬಾ ಹುಣ್ಣುಗಳಾಗುವಂಥದ್ದು, ಇದೆಲ್ಲ ಆಗ್ತಾ ಇರುತ್ತೆ. ಹಾಗೆ ಮೂತ್ರ ನೋಡಬೇಕು, ಕೆಲವರ ಮೂತ್ರ ತುಂಬ ವಾಸನೆ ಬರುವಂಥದ್ದು, ಕೆಲವರ ಮಲ ತುಂಬ ವಾಸನೆ ಬರುವಂಥದ್ದು. ಆಮೇಲೆ ಈಗ ಗ್ಯಾಸ್ ಹತ್ರ ಹೋಗ್ತಾರೆ ಹೆಂಗಸರುಗಳು ಅಡುಗೆ ಮಾಡೋಕ್ಕೆ ಅಂತೇಳಿ, ಯಾಕೋ ಆಗೋದೇ ಇಲ್ಲ, ಆ ಗ್ಯಾಸ್ ನೋಡಿದ ತಕ್ಷಣ ಇವ್ರಿಗೆ ತಲೆ ಚಕ್ಕರ್ ಬರೋದು. ಡಾಕ್ಟರ್ ಹತ್ರ ಹೋಗ್ತಾರೆ, BP ನೋಡಿಸ್ತಾರೆ, ಶುಗರ್ ನೋಡಿಸ್ತಾರೆ, ನಾರ್ಮಲ್ ಇರುತ್ತೆ. ಇವರಿಗೆ ಪದೇ ಪದೇ ಚಕ್ಕರ್ ತರ ಅಂದರೆ ತಲೆ ಸುತ್ತು ಬರ್ತಾ ಇರುತ್ತೆ. ಆಗ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ತಾಯ್ತ ಕಟ್ಟಿಸ್ತಾರೆ. ಅಂದರೆ ಯಂತ್ರ ಮಂತ್ರ ತಂತ್ರ ಅಂತ ನಾವೇನು ಹೇಳ್ತೀವಿ, ಏನೋ ಹಿಂಗಾಗಿರ್ಬೋದು, ಯಾಕೋ ಇಳಿದು ಹೋಗ್ತಿದ್ದಾಳೆ ಅಂತೇಳಿ ಹೋಗಿ ಅವರಿಗೆ ಯಂತ್ರವನ್ನು ಕಟ್ಟಿಸ್ತಾರೆ. ಆದರೆ ನಾನು ಇಲ್ಲಿ ಏನು ಹೇಳ್ತೀನಿ ಅಂದರೆ, ಕೆಲವೆಲ್ಲ ಪರಿಹಾರಗಳು ಯಂತ್ರದಿಂದ ಆಗಲ್ಲ. ಕೆಲವು ಶಕ್ತಿಗಳು ದುರ್ಬಲವಾಗಿ ಹಿಡಿದಾಗ ನಾವು ಅದಕ್ಕೆ ಈಗ 20 ವರ್ಷದ ಸಮಸ್ಯೆಗಳನ್ನ ಮೇಡಮ್ ಹಿಂಗೆ ಚಿಟಿಕೆ ಹೊಡೆಯೋದ್ರಲ್ಲಿ ಇದು ಮಾಡಿಬಿಡಿ, ಅಥವಾ ಸಿನಿಮಾದಲ್ಲಿ ಹಿಂಗೆ ತೋರಿಸ್ತಾರಲ್ಲ ಆ ಥರ ತೆಗೀರಿ ಅಂದರೆ ಖಂಡಿತವಾಗ್ಲೂ ಆಗಲ್ಲ. ಯಾಕಂದರೆ ಯಾವಾಗ ಇಂತಹ ಸಮಸ್ಯೆಗಳು ಬೇರೂರು ಬಿಟ್ಟಿರುತ್ತೆ, ಕರೆಕ್ಟಾ ಸರ್? ತುಂಬಾ ಬೇರೆಯವರಿದ್ದಾಗ, ಹೌದು, ಬೇರೂರಿದಂಥ ಸಂದರ್ಭದಲ್ಲಿ ನಾವು ರೂಟಿಂದ ನಾವು ಕ್ಲಿಯರ್ ಮಾಡಬೇಕು. ಈಗ ಯಾವುದೋ ಒಂದು ಮರ ಬೆಳಿಬೇಕು ಅಂದಾಗ ನಾವು ಹೇಗೆ ಗಿಡ ಗೊಬ್ಬರಗಳನ್ನ ಹಾಕಿ ಆ ರೂಟ್ ಚೆನ್ನಾಗಿ ಹೋದ್ರೆ ಫ್ರೂಟ್ ಸಿಗೋದಲ್ವ, ಅಂಥ ಸಂದರ್ಭದಲ್ಲಿ ನಾವು ಪ್ರತಿ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ರೂಟಿಂದ ನಾವು ಕ್ಲಿಯರ್ ಮಾಡಿದ್ರೆ ನಮಗೆ ಫ್ರೂಟ್ ಸಿಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಆರೋಗ್ಯದ ಸಮಸ್ಯೆ ಮಾತ್ರ ನಮಗೆ ಸಮಸ್ಯೆ ಕಾಡಲ್ಲ, ನಮಗೆ ಡೈವರ್ಸ್ಗಳಾಗುವಂಥದ್ದು, ಸಂತಾನದ ಸಮಸ್ಯೆಗಳಾಗುವಂಥದ್ದು, ಜೊತೆಗೆ ವಿದ್ಯಾಭ್ಯಾಸದ ಸಮಸ್ಯೆಗಳಾಗೋದು, ಆರೋಗ್ಯದ ಸಮಸ್ಯೆಗಳಾಗೋದು, ಇದೆಲ್ಲವೂ ಉಂಟಾಗ್ತಾ ಹೋಗುತ್ತೆ. ಅಂತಹ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಜೊತೆಗೆ ಹಣಕಾಸಿನ ಸಮಸ್ಯೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಹಣಕಾಸಿನ ಸಮಸ್ಯೆ. ನಮಗೆ ಮಾಂತ್ರಿಕ ಬಾಧೆಗಳಾದಂತಹ ಸಂದರ್ಭದಲ್ಲಿ ಫಸ್ಟ್ ಡೇಟೆ ಫೈನಾನ್ಷಿಯಲ್ ಹೆಲ್ತ್. ಯಾಕಂದ್ರೆ ಇಂಡೈರೆಕ್ಟ್ ಆಗಿ ತಾನೇ ಸರ್ ನಮಗೆ ಮಾಡಿಸೋದು, ಯಾರೋ ಮಾಡಿಸಿದ್ದಾರೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ. ಅದಕ್ಕೆ ನಾನು ಇಲ್ಲಿ ಯಾವುದೇ ದುಷ್ಟಶಕ್ತಿಗಳು ಅಥವಾ ಯಾವುದೇ ಮಾಂತ್ರಿಕ ಬಾಧೆಗಳು ಅಥವಾ ಯಾರೋ ಅನ್ಯ ಆತ್ಮಗಳು ನಮ್ಮ ದೇಹಕ್ಕೆ ಕಳಿಸಿದ್ದಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ಸಮಸ್ಯೆ ಇರಲಿ, ಕಾಲು ನೋವು, ಕೈ ನೋವು, ನೀವು ನೋಡ್ಬೋದು ಕೆಲವರೆಲ್ಲ ಡಿಸ್ಕ್ ಸರ್ಜರಿಗೆ ಹೋಗಿರ್ತಾರೆ, ಆಗಲ್ಲ. ವಾಪಸ್ಸು ಪೂರ್ತಿ ಎಳೆತಗಳು ಶುರುವಾಗುತ್ತೆ, ಅಥವಾ ಕುತ್ತಿಗೆ ನೋವು, ಬೆನ್ನೋವು, ಈ ಥರ ಎಲ್ಲ ಶುರುವಾದಾಗ ಯಾವುದೇ ನೋವು ಬರಲಿ ನಿಮ್ಮ ಕುಲದೇವ್ರನ್ನ ನೀವು ಆರಾಧನೆ ಮಾಡಿ. ಯಾಕಂದರೆ ಈಗ ನೋಡಿ, ನನಗೇನೇ ಸಮಸ್ಯೆ ಬಂದ್ರೂ ನಾನು ನನ್ನ ತಾಯಿ ಹತ್ರ ಹೇಳ್ಕೋಬೇಕು. ಅದ್ಬಿಟ್ಟು ನಾವು ಬೇರೆಯವ್ರ ಹತ್ರ ಹೇಳಿದಾಗ ಅವ್ರು ನಮ್ಮನ್ನು ಆಡ್ಕೋತಾರೆ. ಅದ್ರ ಬದಲು ನಮ್ಮ ಹಿರಿಯರಿಗೆ ನಮ್ಮ ತಾಯಿ ಹತ್ರ ಹೇಳಿದಾಗ, ನೋಡು ಮಗ ಈ ಥರ ಮಾಡು, ಅಥವಾ ನೋಡು ಮಗಳು ಹಂಗೆ ನಮ್ಮ ಕುಲದೇವರಿಗೆ ಹೇಳಿದಾಗ, ಯಾಕಂದರೆ ಕುಲದೇವರು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರೆಲ್ಲ ಪೂಜೆ ಮಾಡಿರುವ ದೇವತೆ ಅವಳು. ಸೊ ಆ ನಮ್ಮ ಕುಲಕ್ಕೆನೆ ಅವಳು ದೇವತೆ ಅಂದಾಗ ಅವಳು ಯಾವುದೋ ಏನು ರೂಪದ ಮುಖಾಂತರ ನಮಗೆ ಪರಿಹಾರಕ್ಕೆ ದಾರಿ ಮಾಡ್ಕೊಡ್ತಾಳೆ. ಇಲ್ಲಿ ಅರ್ಥ ಮಾಡ್ಕೋಬೇಕು, ಪರಿಹಾರಕ್ಕೆ ದಾರಿ. ಕರೆಕ್ಟಾ ಸರ್? ಪರಿಹಾರಕ್ಕೆ ಅಂದ್ರೆ ಅದು ಯಂತ್ರ, ತಂತ್ರ, ಮಂತ್ರ, ಹೋಮ, ಹವನಗಳ ಮುಖಾಂತರ ನಮಗೆ ಪರಿಹಾರಕ್ಕೆ ದಾರಿ ಮಾಡ್ಕೋತಾಳೆ. ಇವೆಲ್ಲವನ್ನ ಮಾಡ್ಕೋಬೇಕು ಅಂದ್ರೆ ಪರಿಹಾರಕ್ಕೆ ಅಂತಂದಾಗ ಸಾಕಷ್ಟು ಸಮಯಗಳು ಬೇಕು. ಯಾಕಂದ್ರೆ ತುಂಬಾ ಬೇರೂರಿದಂತಹ ಸಂದರ್ಭದಲ್ಲಿ ನಮಗೆ ಕೆಲವೆಲ್ಲವು 6 ತಿಂಗಳಲ್ಲಾಗ್ಬೋದು, ಕೆಲವು 5 ತಿಂಗಳಲ್ಲಾಗ್ಬೋದು, ಕೆಲವು 1 ವರ್ಷ, ಕೆಲವರಿಗೆ 2 ವರ್ಷ. ಅದಕ್ಕೆ ಸಂಬಂಧಪಟ್ಟಂತಹ ಖರ್ಚುಗಳು ಬರುತ್ತೆ. ಅದಕ್ಕೆ ನಾವು ಏನು ತಯಾರಾಗಿ ಇದ್ ಮಾಡ್ಬೇಕು. ಜೊತೆಗೆ ಪದೇ ಪದೇ ಅಪಘಾತಗಳಾಗ್ತಾ ಇರುತ್ತೆ. ಇಂಥವ್ರಿಗೆ ಅಪಘಾತಗಳಾಗೋದು, ಅವಮಾನಗಳಾಗುವಂಥದ್ದು. ಯಾಕೆಂದ್ರೆ ಅದು ನಿಮ್ ದೇಹದಲ್ಲಿ ದಬ್ಬಾಳಿಕೆಯಿಂದ ಕೂತಿರುತ್ತಲ್ವಾ, ಯಾವುದೇ ಕಾರ್ಯಗಳು ಮಾಡಕ್ಕೆ ಬಿಡಲ್ಲ. ಸಿಕ್ಕಾಬಿಟ್ಟೆ ಅಡೆತಡೆಗಳು, ಮಲಗಿ ಮಲಗಿ ಮಲಗಿ, ಕೆಲವ್ರು ಹೇಳ್ತಾರೆ ಮಲಗಿ ಇದಾಗೋದು ಅಂತ ಹೇಳ್ತಾರ, ಆ ಥರ ಸದಾ ಮಲಗೋದು, ಸದಾ ತೂಕುಡಿಕೆ, ಆ ಥರ ಎಲ್ಲ ಉಂಟಾಗ್ತಾ ಇರುತ್ತೆ. ಹಾಗಾಗಿ ಯಾವುದೇ ದುಷ್ಟಶಕ್ತಿಗಳು ದೇಹಕ್ಕೆ ಬಂದಂತಹ ಸಂದರ್ಭದಲ್ಲಿ ನಿಮಗೆ ಗೊತ್ತಾಯ್ತಾ, ಚಳಿ ಬಂತ, ಒಂದು ಜ್ವರ ಬಂತ, ಔಷಧಿ ತಗೊಂಡು ನಿಮಗೆ ಪರಿಹಾರ ಆಗ್ಲಿಲ್ವಾ, ಭೂತ ವೈದ್ಯರನ್ನ ಕಾಣಿ. ಇಲ್ವಾ, ನಿಮಗೆ ನಿಮ್ಮ ಯಾವುದು ಬೇಡ, ಓಂ ನಮಃ ಶಿವಾಯ ಮಂತ್ರ ಇದೆಯಲ್ಲ, ಆ ಮಂತ್ರವನ್ನ ನೀವು ಸತತವಾಗಿ ಜಪ ಮಾಡಬೇಕು. ಅದಕ್ಕೆ ಎಂಡ್ಲೆಸ್ ಅಂತ ಹೇಳ್ತೀವಿ. ಈಗ ಮೊಬೈಲ್ನ, ಹೌದು, ಈಗ ಮೊಬೈಲು ರೀಲ್ಸ್ ತಿಕ್ತಾ ಇರ್ತಾರಲ್ವಾ, ಎಂಡ್ಲೆಸ್ ಸರ್, ಕರೆಕ್ಟ್ ಅಲ್ವಾ? ಇವತ್ತು ತಿಕ್ತಾರೆ, ನಾಳೆನೂ ತಿಕ್ತಾರೆ, ನಾಡಿದ್ದು ತಿಕ್ತಾರೆ. ಹಂಗೇನೇನೆ ಸತತವಾಗಿ ನಾವು ಜಪವನ್ನ ಮಾಡೋದ್ರಿಂದ
ಆ ಪರಶಿವನ ಅನುಗ್ರಹ ನೋಡಿ. ದಕ್ಷಿಣಾಭಿಮುಖವಾಗಿ ಶಿವನೇ ಶ್ರೀಚಕ್ರ ದೇವತೆಯನ್ನು ಆರಾಧನೆ ಮಾಡಿದಂಥ ಸಂದರ್ಭದಲ್ಲಿ ನಾವು ನಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರಕ್ಕೆ ದಾರಿ ಮಾಡಿಕೋಬೇಕು. ಎರಡನೇದಾಗಿ ಗುರು ಹಿರಿಯರ ಆಶೀರ್ವಾದನೂ ಬೇಕು. ಯಾವುದೇ ಒಂದು ದುಷ್ಟ ಶಕ್ತಿಗಳು ಅಥವಾ ನಕಾರಾತ್ಮಕ ಶಕ್ತಿಗಳನ್ನ ತೆಗೆಸ್ಕೋಬೇಕಾದ್ರೆ ನಿಮಗೆ ಗುರುವಿನ ಅನುಗ್ರಹ, ಕುಲದೇವರ ಆಶೀರ್ವಾದ, ತಂದೆ ತಾಯಿಂದಿರ ಆಶೀರ್ವಾದ, ಜೊತೆಗೆ ಸರಿಯಾಗಿರುವಂತಹ ಗುರುಗಳು ನಿಮಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅದಕ್ಕೆ ತಗಲುವಂತಹ ವೆಚ್ಚವೂ ಇರುತ್ತೆ, ಅದನ್ನು ಭರಿಸುವಂತಹ ಶಕ್ತಿಯೂ ಇರಬೇಕು. ಈಗ ಕೆಲವು ಮಂತ್ರಗಳಿಂದ ಮಾತ್ರ ಆಗಲ್ಲ. ಕರೆಕ್ಟ್ ಸರಿ ಸರ್. ಇಲ್ಲಿಗೆ ಏನೋ ಒಂದು ಗಾಯ ಆಗಿದೆ ಅಂದಾಗ ನನಗೆ ಬರೀ ಮಾತ್ರೆ ಸಾಕಾಗಲ್ಲ ಅಂದಾಗ ಡಾಕ್ಟರ್ ಏನ್ ಮಾಡ್ತಾರೆ, ಒಂದು ಆಯಿಂಟ್ಮೆಂಟ್ ಕೊಡ್ತಾರೆ. ಕರೆಕ್ಟಾ? ಅದರಲ್ಲೂ ಇದಾಗದಾಗ ಇಂಜೆಕ್ಷನ್ ಕೊಡ್ತಾರೆ. ಹಾಗೆ ಮಂತ್ರ, ಯಂತ್ರ, ಹೋಮ, ಹವನಗಳ ಮುಖಾಂತರವೇ ನಾವು ಪರಿಹಾರಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ. ಹಾಗೆ ಇಂಥ ವಿಚಾರಗಳನ್ನ ಇನ್ನಷ್ಟು ವಿಚಾರಗಳನ್ನ ಮುಂದಿನ ದಿನದಲ್ಲಿ ಖಂಡಿತ ಹೇಳದ. ನೀವು ಹೇಳ್ತಾ ಇದ್ರಿ ಅಮ್ಮ, ಇಷ್ಟೆಲ್ಲ ಒಂದು ಸಮಸ್ಯೆ ನಮ್ಮಲ್ಲಿ ಕಾಡುತ್ತೆ ಅಂತ. ಸೊ ಇದಕ್ಕೆಲ್ಲ ಒಂದು ಇದಕ್ಕೆ ಅಂದ್ರೆ ಒಂದು ಈ ಪ್ರಾಬ್ಲಮ್ಸ್ ಹೇಳ್ತಾ ಇದ್ದೀರಾ, ಇದಕ್ಕೆ ಸೊಲ್ಯೂಷನ್ ಏನು? ಸೊ ಆ ಒಂದು ಸೊಲ್ಯೂಷನ್ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ತೀವಿ. ಖಂಡಿತವಾಗ್ಲು ನೋಡಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಅಂದ್ರೆ ನಮಗೆ ನಾನು ಹೇಳಿದೆ, ಹೋಮಿಯೋಪತಿ ಆಗಿರ್ಬೋದು, ಆಯುರ್ವೇದ ಆಗಿರ್ಬೋದು, ಅಲೋಪತಿ. ಸಣ್ಣದೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಈ ತರ ನಕಾರಾತ್ಮಕ ಶಕ್ತಿಗಳು ತುಂಬಾ ಮೈ ಹಿಡಿದಂತಹ ಸಂದರ್ಭದಲ್ಲಿ ನಮ್ಮ ಬ್ರೈನಿಗೂ ಸಮಸ್ಯೆಗಳು ಉಂಟಾಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ ಏನು ಸಬ್ ಕಾನ್ಶಿಯಸ್ಲಿ ಸ್ಪೀಕಿಂಗ್ ಅಂತ. ಸೊ ನಮ್ಮ ಕಾನ್ಷಿಯಸ್ ಮೈಂಡೇ ಬೇರೆ, ಸಬ್ ಕಾನ್ಷಿಯಸ್ ಮೈಂಡೇ ಬೇರೆ. ಸಬ್ ಕಾನ್ಷಿಯಸ್ ಮೈಂಡ್ 90% ಕೆಲಸ ಮಾಡುತ್ತೆ, ಇನ್ 10% ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೀವಿ. ಸೊ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಮ್ಮ ಎಷ್ಟೋ ಜನ್ಮದ ಕರ್ಮಗಳ ಮೂಟೆ ಇಲ್ಲಿರುತ್ತೆ ಸರ್. ಓಕೆನಾ? ಸೊ ಅದರಿಂದ ಆ ಸಮಯದಲ್ಲಿ ಒಂದು ಪ್ರೇತಾತ್ಮಗಳಾಗಿರ್ಬೋದು, ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಸ್ಕಿಜೋಫೀನಿಯನ ಅಥವಾ ಬೇರೆ ರೀತಿಯ ಒಂದು ಮಾನಸಿಕ ಕಾಯಿಲೆ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಡಾಕ್ಟರಿಗೆ ತೋರಿಸ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಕೆಲವರಿಗೆ ನಾನು ಅದನ್ನ ನೇರವಾಗಿ ಹೇಳೋದು ಅಂತಂದ್ರೆ, ನೀವು ವೈದ್ಯಕೀಯ ಚಿಕಿತ್ಸೆ ತಗೊಳ್ಳಿ, ಇಲ್ಲ ಅನ್ನಲ್ಲ. ಯಾಕಂದ್ರೆ ವೈದ್ಯಕೀಯ ಚಿಕಿತ್ಸೆಯಲ್ಲಿ ನಿಮಗೆ ECT ಕೊಡ್ಬೋದು ಅಥವಾ ನಿದ್ದೆ ಮಾತ್ರೆಗಳನ್ನ ಹಾಕಿ ಮಲಗಿಸ್ಬೋದು, ಗ್ಲೂಮ್ ಫ್ರೀ, ಈ ತರ ಗ್ಲೂಮ್ ಫ್ರೀ ಪ್ಲಸ್ ಅಂತೆಲ್ಲ ಹೇಳ್ಬಿಟ್ಟು. ಯಾಕಂದ್ರೆ ನನಗೆ ಮೆಡಿಕಲ್ ಫೀಲ್ಡ್ ಪ್ಲಸ್ ನಂಬರ್ ಆಫ್ ಕೇಸಸ್ನ ನಾನು ಅಟೆಂಡ್ ಮಾಡಿರೋದ್ರಿಂದ ವೀಕ್ಷಕರಿಗೆ ಹೇಳ್ತಿದ್ದೀನಿ. ಆ ಜೊತೆಗೆ ನಿಮಗೆ ನಿದ್ದೆ ಮಾತ್ರೆಗಳನ್ನ ಹಾಕಿ ಮಲಗಿಸ್ಬೋದು. ಯಾಕಂದ್ರೆ ನಿಮ್ಮ ದೇಹ ಮಲಗುತ್ತೆ, ಆದ್ರೆ ನಿಮ್ಮ ಆತ್ಮ ಮಲಗಿರಲ್ಲ, ಅಥವಾ ಆ ಪ್ರೇತಾತ್ಮ ಏನಿದೆ ಅದು ಮಲಗಿರಲ್ಲ. ರಾತ್ರಿ ಹೊತ್ತು ನಿಮ್ಮನ್ನು ಸೆಕ್ಷುವಲಿ ಅಬ್ಯೂಸ್ ಮಾಡುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ವೈದ್ಯಕೀಯ ಚಿಕಿತ್ಸೆಯಲ್ಲಿ ಆಗದೇ ಇರೋದಂಥ ಸಂದರ್ಭದಲ್ಲಿ ನಮ್ಮ ಪ್ರಾರಬ್ಧ ಕರ್ಮಗಳು ಏನೋ ಇದೆ. ನಾವು ಈ ಭೂಮಿ ಮೇಲೆ ಹುಟ್ಟಿದೀವಿ ಅಂತಂದ್ರೆ ಏನೋ ಒಂದು ಕರ್ಮ ಇರುತ್ತೆ, ಆ ಕರ್ಮವನ್ನು ಕ್ಲಿಯರ್ ಮಾಡ್ಕೋಬೇಕು. ಅಥವಾ ಏನೋ ಒಂದು ಸಮಸ್ಯೆಗಳು ಆಗಿದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಸಮಾಧಾನದಿಂದ, ಯೋಚನೆಯಿಂದ ನೀವು ಮಾಡ್ಕೋಬೇಕು. ಇದನ್ನ ಕೆಲವರು ಕೇಳ್ತಾರೆ, ಕೆಲವರು ಮೇಡಮ್ ನೀವು ಬೇವಿನ ಸೊಪ್ಪು ಏನೋ ಯೂಸ್ ಮಾಡ್ತೀರಾ, ಹೊಡಿತೀರಾ? ಅದೆಲ್ಲ ಯಾವುದೂ ಇಲ್ಲ ರೀ ನನ್ನ ಹತ್ರ. ನಾನು ಯಾಕಂದ್ರೆ ಕೆಲವು ಕಡೆ ನೀವು ನೋಡ್ಬೋದು, ಹೆಣ್ಮಕ್ಳು ಕೂದಲ್ನೆಲ್ಲ ಇದು ಮಾಡೋದು, ಚಪ್ಪಲಲ್ಲಿ ಹೊಡಿತಾರೆ, ಬೆಲ್ಟ್ ಅಲ್ಲಿ ಹೊಡಿತಾರೆ, ಕೋಲಲ್ಲಿ ಹೊಡಿತಾರೆ, ಕಲ್ಲೆಲ್ಲ ಎತ್ತಿಸ್ತಾರೆ. ಇದೆಲ್ಲ ಯಾವುದು ದೊಡ್ಡ ದೊಡ್ಡ ಶಕ್ತಿಗಳು ಇದ್ದಾಗ ಇದ್ಯಾವುದು ಕೆಲಸ ಮಾಡಲ್ಲ. ಚೆನ್ನಾಗಿ ಹೊಡಿತಾರೆ ಸರ್, ಮೈಯೆಲ್ಲ ಬಾಸುಂಡೆ ಬರುತ್ತೆ, ಬೆಲ್ಟಲ್ಲೆಲ್ಲ ಏಟಾಗಿರುತ್ತೆ. ಖಂಡಿತವಾಗ್ಲೂ ಈ ತರ ಸಮಸ್ಯೆ ಇದು ಮೈ ಮೇಲೆ ಕೆಲವರಿಗೆ ಬಂದು ಮಾತಾಡ್ತಾ ಇರುತ್ತೆ. ಕೆಲವು ಎನರ್ಜಿಗಳು ತುಂಬಾ ಮೈ ಹಿಡಿದಾಗ ಆ ಹೆಣ್ಣಿನ ಮೈ ಮೇಲೆ ಬಂದು ಮಾತಾಡ್ತಾ ಇರಬೇಕಾದಂತ ಸಂದರ್ಭ ಆ ಹೆಣ್ಣಿನ ಹೊಡಿಬೇಡಿ ಅಥವಾ ಮನೆಯಿಂದ ಹೊರಗಡೆ ಹಾಕಬೇಡಿ, ಅವಳಿಗೆ ಹುಚ್ಚಿ ಅಂತನೂ ಹೇಳ್ಬೇಡಿ. ಅವರನ್ನ ನೀವು ಸಹಕಾರ ಮಾಡಿ. ಅವಳಿಗೆ ಏನಕ್ಕೆ ಅದು ಹೆಣ್ಣೆ ಆಗಿರ್ಲಿ, ಒಂದು ಗಂಡೆ ಆಗಿರ್ಲಿ, ಒಂದು ಮಗುನೇ ಆಗಿರ್ಲಿ, ಏನೇ ಆ ಥರ ಸಮಸ್ಯೆಗಳು ಬಂದಾಗ ಹೊಡೆಯೋ ಬದಲು ಅವ್ರ ಹತ್ರ ಕೂತ್ಕೊಂಡು ಖಂಡಿತವಾಗ್ಲೂ ಅವರ ಎನರ್ಜಿ ನಿಮಗೆ ಅದು ರಿಫ್ಲೆಕ್ಟ್ ಆಗುತ್ತೆ. ನಾನು ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಅವರು ನಿಮ್ಮ ಮನೆಯಲ್ಲಿ ಹುಟ್ಟಿ ನಿಮಗೆ ಸಮಸ್ಯೆ ಉಂಟಾಗ್ತಿದೆ ಅಂತ ನಿಮಗೂ ಆ ಕರ್ಮಗಳು ಇರುತ್ತೆ. ಇದನ್ನ ನೋಡ್ಬೇಕು, ಅನುಭವಿಸ್ಬೇಕು ಅಂತೇಳಿ. ಹಾಗಾಗಿ ಅಂತಹ ಸಮಸ್ಯೆಗಳಿದ್ದಾಗ ಅಂತ ಹೆಣ್ಮಕ್ಳನ್ನ ಹೊಡೆಯುವಂಥದ್ದು ಅಥವಾ ಬೈಯುವಂಥದ್ದು ಅಥವಾ ಡೈವರ್ಸ್ ಕೊಟ್ಬಿಡೋದು, ಅವೆಲ್ಲವನ್ನು ಮಾಡೋ ಬದಲು ಹೇಗೆ ವೈದ್ಯರ ಹತ್ರನ ನೀವು ತೋರಿಸ್ತಿರೋ ಹಾಗೇನೇ ನಮ್ಮಂಥ ಭೂತ ವೈದ್ಯರ ಹತ್ರ ಕರ್ಕೊಂಡು ಬಂದು ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಮೊದಲು ಅಂದ್ರೆ ಫಸ್ಟ್ ಕನ್ಸಲ್ಟೇಷನ್ ತಗೊಳ್ಳಿ. ಯಾಕಂದ್ರೆ ಸರ್ ನೀವು ನಂಬರ್ ಹಾಕಿರ್ತೀರಿ, ಈ ಸಮಸ್ಯೆ ಇದ್ದವರು ಕನ್ಸಲ್ಟೇಷನ್ ತಗೊಳ್ಳಿ. ಆ ನಂತರದಲ್ಲಿ ಅದಕ್ಕೆ ಬೇಕಾದಂತಹ ಪರಿಹಾರಕ್ಕೆ ಬೇಕಾದನ್ನ ವ್ಯಕ್ತಿಗತವಾಗಿ ನೋಡಿ ನಾನು ಪರಿಹಾರಗಳನ್ನ ನಾನು ಮಾಡಿಕೊಡುವಂಥದ್ದು ಅಂತ ಹೇಳ್ತೀನಿ. ಹಾಗೇನೇನೆ ಇಂತಹ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಹೆಣ್ಣಾದವಳು ಅರ್ಥ ಮಾಡ್ಕೊಳ್ಳಿ. ಕೆಲವ್ರ ಮನೇಲಿ ಇದು ತುಂಬ ಸಾಕಷ್ಟು ಕೇಸಸ್ಗಳು ಬಂದಾಗ ಹೇಳ್ತಾರೆ, ಮೇಡಮ್ ನಮ್ಮ ಯಜಮಾನ್ರಿಗೆ ಯಾಕೋ ಬೇರೆ ಕಡೆ ಅಫೇರ್ ಇರಬೇಕು, ನನ್ನ ಜೊತೆ ಇರೋದೇ ಇಲ್ಲ. ಕಾರಣ ಅವ್ರಿಗೆ ಈ ಪ್ರಾಬ್ಲಮ್. ಕೆಲವರು ಹೆಂಡತಿ ಇಲ್ಲದೆ ಇದ್ದಾಗ ಬಂದು ಹೇಳ್ತಾರೆ, ಮೇಡಮ್ ನಂಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ, ಯಾರೋ
ಅಂದ್ರೆ ಗಂಡಸರಿಗೆ ನನಗೆ ಅವಳ ಜೊತೆ 1-2 ನಿಮಿಷನೂ ಸೆಕ್ಷುವಲಿ ಇರಕ್ ಆಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ, ವಿಪರೀತ ಮೈ ನೋವು ಬರ್ತಾ ಇದೆ, ಯಾರೋ ರಾತ್ರಿ ಬಂದು ನನ್ನ ಜೊತೆ ಸೇರ್ದಂಗ ಆಗ್ತಾ ಇದೆ. ನೋಡಿ, ಗಂಡಸರಿಗೂ ಈ ಸಮಸ್ಯೆ ಇದೆ, ಹೆಣ್ಣಿಗೆ ಮಾತ್ರ ಅಲ್ಲ. ಆಗ ಅವ್ರು ಹೇಳ್ತಾರೆ, ಮೇಡಮ್ ನಾನು ಹೆಂಡತಿ ಡೈವರ್ಸ್ ಕೊಟ್ಬಿಡ್ತೀನಿ ಅಂತ. ಖಂಡಿತವಾಗ್ಲೂ ಇದಕ್ಕೆಲ್ಲ ಡೈವರ್ಸ್ ಒಂದೇ ಕಾರಣ ಅಲ್ಲ. ಗಂಡ ಹೆಂಡತಿರು ಇಬ್ರು ಕೂತ್ಕೊಂಡು ಮನೇಲಿ ಗಂಡನ ಕಡೆಯವರು ಹೆಂಡತಿ ಕಡೆಯವರು ಇಬ್ರು ಸಪೋರ್ಟ್ ಮಾಡಿ ಏನ್ ಸಮಸ್ಯೆ ಆಗ್ತಿದೆ ಯಾಕೆ. ಕೆಲವ್ರ ಮನೇಲಿ ನೋಡ್ಬೇಕು, ಟೋಟಲ್ ಆಗಿ ಮೆಂಟಲಿ ರಿಟೈರ್ಡ್ ಮಕ್ಳಿರ್ತಾರೆ, ಕರೆಕ್ಟಾ ಸರ್? ಕೆಲವ್ರ ಮನೇಲಿ ಟೋಟಲ್ ಆಗಿ ಕೈಯಿದೋ ಸಮಸ್ಯೆ, ಕಾಲ್ ಸಮಸ್ಯೆ, ಕೆಲವರಿಗೆ ಮಾತಿನ ಸಮಸ್ಯೆ, ಕಿವಿಗಿನ ಸಮಸ್ಯೆ, ಕೆಲವರಿಗೆ ಅವರ ಮನೆಯಲ್ಲಿ ಪೂರ್ತಿ ವಿಧವೆಯರೇ ಉಂಟಾಗಿರ್ತಾರೆ. ಇದಕ್ಕೆಲ್ಲವೂ ಕೆಲವು ದುಷ್ಟ ಶಕ್ತಿಗಳು ತಲೆಮಾರಿಂದನೇ ಬಂದ್ಬಿಟ್ಟಿರುತ್ತೆ. ಕೆಲವು ಬಿಡಿಸಕ ಆಗದೆ ಇರುವಂಥದ್ದು ತಲೆಮಾರಿಂದ ಬಂದಿರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಸಾಕಷ್ಟು ಪ್ರಯತ್ನಗಳು, ಅಂದ್ರೆ ವ್ಯಕ್ತಿಗೆ ನಾನ್ ಪ್ರಯತ್ನ ಅಲ್ಲ, ಅವರು ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ನಾನು ಪರಿಹಾರ ಹೇಳ್ಬೋದು, ಆ ಪರಿಹಾರಕ್ಕೆ ಅವರೂ ರೆಡಿ ಇರಬೇಕು. ಜೊತೆಗೆ ಅವ್ರ ಕುಲದೇವರ ಆಶೀರ್ವಾದ, ಗುರುಗಳ ಆಶೀರ್ವಾದ ಇದೆಲ್ಲವನ್ನ ತಗೊಂಡು ಮಣಿ, ಕೆಲವು ತೀರ ಹಿಡಿದಾಗ ಮಣಿಯಿಂದ ಆಗಲ್ಲ, ಮತ್ತೆ ಮೇಡಮ್ ಮಣಿ ಅಂತ ಹೇಳ್ಬಿಟ್ರಿ ಅಂತ ಹೇಳ್ಬಿಡಿ. ಕೆಲವು ತೀರ ಸಮಸ್ಯೆಗಳಿದ್ದಾಗ ಮಂತ್ರಗಳಿಂದ, ತಂತ್ರಗಳಿಂದ, ಹೋಮ ಹವನಗಳ ಮುಖಾಂತರವೇ ಪರಿಹಾರಗಳನ್ನ ಇಂತಹ ಭೂತ ವಿದ್ಯೆಯಲ್ಲಿ, ಇದು ಒನ್ ಆಫ್ ದ ಸಬ್ಜೆಕ್ಟ್ ಇನ್ ಆಯುರ್ವೇದ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಾನೆ ನಾವು ಪರಿಹಾರಗಳನ್ನ ಮಾಡ್ಕೋಬೇಕು. ಜೊತೆಗೆ ಅವರ ಆಹಾರ ಅದಂದಾಗ ಕೆಲವು ನಕಾರಾತ್ಮಕ ಶಕ್ತಿಗಳು ಸಮಸ್ಯೆ ಇದ್ದಂಥವ್ರು ಅಥವಾ ದುಷ್ಟಶಕ್ತಿ, ಕೆಲವು ನೋಡ್ಬೇಕು ಸಿಕ್ಕಾಬಟ್ಟೆ ತಿನ್ನೋದು, 2 ಚಪಾತಿ ತಿನ್ನೋ ಕಡೆಗೆ 6 ತಿಂತಾರೆ, ಆ 3 ಪುರಿ ತಿನ್ನೋ ಕಡೆಗೆ 12 ಪುರಿ ತಿಂತಾರೆ. ಹೌದೌದು, ಆತ್ಮಗಳ ಸಮಸ್ಯೆ ಇದ್ದಾಗ ಅವರು ತಿನ್ನೋದು. ಕೆಲವರು ತಿನ್ನದೇ ಇಲ್ಲ, ಕೆಲವ್ರು ಹೇಳ್ತಾರೆ ನನಗೆ ಹೊಟ್ಟೆನೇ ಹಸಿವಿಲ್ಲ, ಯಾಕೋ ಹೊಟ್ಟೆ ಒಳಗಡೆ ಹೋದಾಗ. ಆಮೇಲೆ ಕೆಲವರು ತಿಂದಂತಹ ಅನ್ನ ಇರುತ್ತೆ, ಕೆಲವ್ರು ಹೇಳ್ತಾರೆ ಆ ಅನ್ನ ವಾಸನೆ ಬರುತ್ತೆ, ಬಾಕಿ ಬಿಟ್ಟಿರ್ತಾರಲ್ಲ ಅನ್ನ ವಾಸನೆ, ಅದು ಕೆಳಗಡೆ ಕೆಲವರಿಗೆ ಬಾಯಲ್ಲೂ ತೇಗ್ ಬರೋದು, ಕೆಳಗಡೆ ಅಂದ್ರೆ ರೆಕ್ಟಮ್ ಅಥವಾ ಗುದದ್ವಾರ ಅಂತ ಏನಿದೆ ಅದರಿಂದನೂ ಸಮೇತ ಕೆಲವರಿಗೆ ಗಾಳಿ ಹೋಗ್ತಾ ಇರುತ್ತೆ. ಅವ್ರೇನ್ ಅನ್ಕೊಂಡ್ಬಿಡ್ತಾರೆ ಗ್ಯಾಸು ಅಂತ ಹೇಳ್ತಾರೆ. ಹಾಗಾಗಿ ಈ ತರ ಅವರ ಆಹಾರ, ವಿಹಾರ, ಆಲೋಚನೆ ಇವೆಲ್ಲವನ್ನ ನಾವು ಸರಿಯಾಗಿ ಮಾಡಿಕೊಂಡು ಅವರು ಏನು ಸಮಸ್ಯೆ ಇರುತ್ತೆ ಆ ಸಮಸ್ಯೆಯಿಂದ ಖಂಡಿತವಾಗ್ಲೂ ಹೊರಗಡೆ ಬರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಅಮ್ಮನವರು ಬಹಳ ಒಂದು ಒಳ್ಳೆ ವಿಚಾರನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಬ್ಲ್ಯಾಕ್ ಮ್ಯಾಜಿಕ್ ಮತ್ತೆ ಈ ಒಂದು ನಕಾರಾತ್ಮಕತೆ, ಕೆಲವೊಂದು ಜಿನ್ಗಳು ಹೇಗೆ ಅಟ್ಯಾಕ್ ಆಗುತ್ತೆ ನಮಗೆ, ನಮ್ಮ ದೇಹಕ್ಕೆ ಹೇಗೆ ಪ್ರವೇಶಿಸುತ್ತೆ. ಸೊ ಇಷ್ಟೆಲ್ಲ ಒಂದು ಒಳ್ಳೆ ವಿಚಾರನ ಕೊಟ್ಟಿದ್ದಾರೆ. ವಿಚಾರ ಅನ್ನೋದಕ್ಕಿಂತ ನಾನು ಹೇಳೋದು ಅಂದ್ರೆ ಒಳ್ಳೆ ಎಜುಕೇಶನ್ ಅಂತ ಹೇಳ್ಬೋದು ಅಮ್ಮ. ನಿಜವಾಗ್ಲು ಥ್ಯಾಂಕ್ ಯು ಸರ್. ಕೆಲವು ವಿಚಾರ ಗೊತ್ತಿರ್ಲಿಲ್ಲ ನಮ್ಗೆ ಆಕ್ಚುಲಿ. ಒಳ್ಳೆ ಒಂದು ನಾಲೆಡ್ಜ್ ನ ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ. ಸೊ ಇದನ್ನ ನೋಡ್ತಾ ಇರ್ತಕ್ಕಂಥ ವೀಕ್ಷಕರು ಯಾರೇ ಇರಲಿ, ನಿಮ್ಮಲ್ಲಿ ಯಾವುದೇ ಈ ರೀತಿಯಾದಂಥ ಒಂದು ಸಮಸ್ಯೆ ನಿಮ್ಮಲ್ಲಿ ಕಾಡ್ತಾ ಇದ್ರೆ ದಯವಿಟ್ಟು ಇವರನ್ನ ಸಂಪರ್ಕಿಸಿ. ಇವರು ಖಂಡಿತ ಸೂಕ್ತವಾದಂಥ ಒಂದು ಸಲಹೆನ ಕೊಡ್ತಾರೆ. ನಿಮ್ಮ ಜೀವನದಲ್ಲಿ ಬೆಳಕನ್ನ ತಂದೆ ತರ್ತಾರೆ ಅಂತ ಈ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಮ್ಮ ಒಂದು ಸ್ಕ್ರೋಲಿಂಗ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇವ್ರದೊಂದು ವಿಳಾಸ ಮತ್ತೆ ಸಂಪರ್ಕದ ಒಂದು ಮೊಬೈಲ್ ಸಂಖ್ಯೆ ಕೂಡ ಕೊಟ್ಟಿರ್ತೀವಿ. ಸೊ ಯಾರಿಗೆ ಬೇಕಾದರೂ ಇವರನ್ನ ಸಂಪರ್ಕಿಸ್ಬೋದು ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹಲವಾರು ಒಂದು ಹೆಚ್ಚಿನ ಜ್ಞಾನವನ್ನು ನಮ್ಮ ವೀಕ್ಷಕರಿಗೆ ತಾವು ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಅಮ್ಮ. ಖಂಡಿತವಾಗ್ಲೂ ವೀಕ್ಷಕರಿಗೆ ಈ ತರ ಎಷ್ಟೋ ಸಮಸ್ಯೆ ಇರುವಂತಹ ಹೆಣ್ಮಕ್ಳು ಇದ್ದಾರೆ, ಗಂಡ್ಮಕ್ಳು ಇದ್ದಾರೆ, ಮಕ್ಕಳು ಇದ್ದಾರೆ. ಇಂತಹ ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡಿ, ಜೊತೆಗೆ ಸಮಸ್ಯೆಯಿಂದ ಹೊರಗಡೆ ಬನ್ನಿ. ಇದನ್ನ ಸಮಸ್ಯೆ ಅಂತ ಅನ್ನುಕೊಳ್ಳದೆ ಸಮಸ್ಯೆಯನ್ನ ಯೋಗವಾಗಿ ಪರಿವರ್ತನೆ ಮಾಡಿಕೊಂಡು ಎಲ್ಲರೂ ಸಂತೋಷದಿಂದ ಬಾಳಿ ಅಂತ ಹೇಳ್ತೀನಿ ಸರ್. ಹಾಗೆ ಈ ಕಾರ್ಯಕ್ರಮಕ್ಕೆ ನೀವು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು, ಹಾಗೂ ನಿಮ್ಮ ಮನೆಯವ್ರಿಗೂ ಧನ್ಯವಾದಗಳು. ಹಾಗೆ ಇವರ ಕ್ಷೇತ್ರ ಶ್ರೀಚಕ್ರ ಸಹಿತ ದಕ್ಷಿಣ ನಾಗಕಾಳಿಕಾ ದೇವಿಯ ಕ್ಷೇತ್ರ ನಂಜನಗೂಡು, ಗೋಳೂರು ಗ್ರಾಮ. ಅಂದ್ರೆ ನಂಜನಗೂಡಿನಿಂದ ಜಸ್ಟ್ 2 ಕಿಲೋಮೀಟರ್. ಹೌದೌದು. ಸೊ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಪ್ರತಿಷ್ಠಾಪನೆ ನಡೆಯುತ್ತೆ. ಖಂಡಿತವಾಗ್ಲೂ ನಿಮ್ಮ ಎಲ್ಲ ವೀಕ್ಷಕರಿಗೂ ನೀವು ಇದನ್ನ ಖಂಡಿತ ಅದನ್ನ ಪೂರ್ಣವಾಗುವಂತ ಸಮಯದಲ್ಲಿ ಖಂಡಿತವಾಗ್ಲೂ ತಿಳಿಸಿದ್ರೆ ನಮ್ಮ ಚಾನೆಲ್ ನ ಮುಖಾಂತರ ಈ ಒಂದು ವಿಚಾರನ ಕೂಡ ತಿಳಿಸ್ತೀವಿ. ಎಲ್ಲರೂ ಬಂದು ಆ ಕ್ಷೇತ್ರನ ನೀವು ನೋಡಬಹುದು.
ಆ ಅಮ್ಮನವರ ಒಂದು ದರ್ಶನನ ನೀವು ಪಡಿಬೋದು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಮುಂದೆ ನಾವು ಅದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ, ಅದಕ್ಕೆ ಒಂದು ವಿಡಿಯೋನ ಮಾಡಿ ಹೇಳ್ಬೋದಲ್ಲಮ್ಮ? ಖಂಡಿತವಾಗ್ಲೂ ಮಾಡಿ ಸರ್, ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮಗೆ ಕಾಲಾವಕಾಶ ಕೊಟ್ಟು ಸಾಕಷ್ಟು ವಿಚಾರನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮಗದೊಮ್ಮೆ ಅವರಿಗೆ ನಾವು ನಮ್ಮ ಚಾನೆಲ್ನ ಪರವಾಗಿ ಧನ್ಯವಾದನ ಸೂಚಿಸ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ವಿದಾಯ. ನಮಸ್ತೆ. ನಮಸ್ತೆ.